ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಭಗವದ್ಗೀತೆಯ 12ನೇ ಅಧ್ಯಾಯದ ಭಕ್ತಿಯೋಗವನ್ನು ಕುರಿತು ನಾವು ಕೆಲವು ದಿನಗಳಿಂದ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ 3 ಶ್ಲೋಕಗಳನ್ನು ನೋಡಿವಿ. ಇಂದು 4ನೇ ಶ್ಲೋಕವನ್ನು ನಾವು ನೋಡೋರಿದ್ದೀವಿ. ಆ 4ನೇ ಶ್ಲೋಕದಲ್ಲಿ ಏನದ? ಕೃಷ್ಣನ ಉತ್ತರ ಅದ. ನಿರಾಕಾರ ಉಪಾಸನೆಯನ್ನು ಮಾಡುವವರು ಹೆಂಗಿರ್ತಾರ ಮತ್ತು ಆ ನಿರಾಕಾರ ಉಪಾಸನೆ ಮಾಡುವವರು ದೇವರನ್ನು ಪಡಿತಾರೋ ಇಲ್ಲವೋ? ಮೊದಲು ಹೇಳಿದರು, ಸಾಕಾರ ಉಪಾಸನೆ ಮಾಡುವವರದಾರ, ನಿರಾಕಾರ ಉಪಾಸನೆ ಮಾಡುವವರದಾರ. ಆದರೆ ಒಟ್ಟಿನಲ್ಲಿ ಯಾರಲ್ಲಿ ಶ್ರದ್ಧೆ ಅದ ಮತ್ತು ಯಾರು ನಿರಂತರವಾಗಿ ನನ್ನ ಸ್ಮರಣೆ ಮಾಡ್ತಾರೆ, ಆ ಬಳಿಕ ನನ್ನಲ್ಲೇ ಅವರು ಯಾವಾಗಲೂ ಮನಸ್ಸನ್ನು ಇಟ್ಟಿರ್ತಾರೆ, ಅಂಥವ್ರು ನನಗೆ ಬಹಳ ಪ್ರಿಯ ಅಂತ ಹೇಳಿದ್ದಾರೆ. ಈಗ ಈ 4ನೇ ಶ್ಲೋಕದಲ್ಲಿ ಸನ್ನಿಯಮ್ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ನಿರಾಕಾರ ಉಪಾಸನೆ ಮಾಡುವವರು ಕೂಡ ನನ್ನನ್ನೇ ಪಡೆದುಕೊಳ್ತಾರೋ. ಅವರು 3 ಲಕ್ಷಣವನ್ನು ಹೊಂದಿರ್ತಾರೆ. ನಿರಾಕಾರ ಉಪಾಸಕರಲ್ಲಿ 3 ಲಕ್ಷಣಗಳು ಇರ್ತಾವೆ. ಮೊದಲನೇದು ಯಾವುದು ಅಂದರೆ ಸಂಯಮ ಇಂದ್ರಿಯ. ಅವರಲ್ಲಿ ಇಂದ್ರಿಯ ನಿಗ್ರಹ ಭಾಳ ಇರ್ತದೆ. ಸಂಹಿತೇಂದ್ರಿಯ ಅಂತ ಕರೀತಾರೆ ಅದಕ್ಕೆ. ಅವರಿಗೆ ಇಂದ್ರಿಯ ನಿಗ್ರಹ ಭಾಳ. ಇದು ಮೊದಲನೇದು. ಎರಡನೆಯದು ಸಮಬುದ್ಧಿ. ಅವರು ಸಮಬುದ್ಧಿ ಉಳ್ಳವರು ಇರ್ತಾರೆ. ವಿಷಮ ಬುದ್ಧಿ ಅಲ್ಲ, ಭೇದ ಬುದ್ಧಿ ಅಲ್ಲ, ಸಮಬುದ್ಧಿ ಉಳ್ಳವರು ಇರ್ತಾರೆ. ಮೂರನೆಯದು ಸರ್ವಭೂತ ಹಿತ. ಎಲ್ಲ ಜೀವಿಗಳ ಹಿತವನ್ನು ಅವರು ಬಯಸ್ತಾರೆ. ಇವರು ನಿರಾಕಾರ ಉಪಾಸಕರು. ಅವರ ಪೂಜೆ ಅಂದ್ರೇ ಇಂದ್ರಿಯ ನಿಗ್ರಹ. ಅವರ ಪೂಜೆ ಅಂದ್ರೇ ಎಲ್ಲರನ್ನ ಒಂದಂತ ಕಾಣುವುದು. ಅವರ ಪೂಜೆ ಅಂದ್ರೇ ಎಲ್ಲ ಜೀವಿಗಳಿಗೆ ಒಳ್ಳೆಯದನ್ನು ಮಾಡೋದು. ಅವರು ಈ ಉಳಿದ ಬೇರೆ ದೇವರುಗಳನ್ನು ನಂಬಲಿಕ್ಕಿಲ್ಲ. ಆದರೆ ಅವರು ತಮ್ಮ ಶರೀರದ ಮೇಲೆ ತಮಗೆ ಹಿಡಿತನ್ನು ಇಟ್ಕೊಂಡಿರ್ತಾರೆ. ನಿಗ್ರಹ ಇರ್ತದೆ. ಮತ್ತು ಅವರು ಭೇದ ಮಾಡುವುದಿಲ್ಲ. ಎಲ್ಲರನ್ನ ಒಂದಂತ ತಿಳಿತಾರೆ. ಆನಂತರ ಮೂರನೆಯದು ಎಲ್ಲ ಜೀವಿಗಳಲ್ಲಿ ಹಿತವನ್ನು ಬಯಸ್ತಾರೋ. ಈ 3 ಲಕ್ಷಣಗಳಿರ್ತಾವೆ ಅಂತ ನೋಡ್ರಿ, ಎಷ್ಟು ಚಂದ ಹೇಳ್ತಾರೆ. ನಿರಾಕಾರ ಉಪಾಸನೆ ಇಂಥವ್ರು ಯಾರು ನಿರಾಕಾರ ಉಪಾಸನೆಯನ್ನು ಮಾಡುವವರದಾರ ಅವರೂ ಸಹಿತ ನನ್ನನ್ನೇ ಪಡೆದುಕೊಳ್ತಾರೋ ಅಂತ. ಸನ್ನಿಯಮ್ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ. ನನ್ನನ್ನೇ ಅವರು ಪಡೆದುಕೊಳ್ತಾರೆ. ಅವರು ಕೂಡ ನನ್ನನ್ನೇ ಹೊಂದುವುದು. ಮತ್ತು ಅವರು 3 ರೀತಿಯಲ್ಲಿ ಅವರು ತಮ್ಮ ಗುಣಗಳನ್ನು ಇಟ್ಟುಕೊಂಡಿರ್ತಾರೆ. ಮೊದಲನೇದು ಇಂದ್ರಿಯ ನಿಗ್ರಹ, ಸಂಯತೇಂದ್ರಿಯ, ಸನ್ನಿಯಮ್ಯೇಂದ್ರಿಯ ಗ್ರಾಮಂ ಅಂತ ಮೊದಲನೇದು ಅವರು ಇಟ್ಟಿದ್ದಾರೆ. ಏನು ಇವು ನಮಗೆ ಇಂದ್ರಿಯಗಳದಾವ, ಕಣ್ಣ ಕಿವಿ ಇವೇನು ಇಂದ್ರಿಯಗಳದಾವ, ಮಾತು ಕೈ, ಈ ಇಂದ್ರಿಯಗಳ ಮೇಲೆ ನಿಗ್ರಹ ಇರ್ತದೆ.
ಹಿಡ್ತಾ ಇರ್ತದೆ. ಅವುಗಳ ಮಾತನ್ನು ಅವ್ರು ಕೇಳುವುದಿಲ್ಲ, ಆ ಇಂದ್ರಿಯಗಳೇ ಅವ್ರ ಮಾತನ್ನು ಕೇಳಬೇಕು. ನಾಲಿಗೆ ನಮ್ಮ ಮಾತು ಕೇಳಬೇಕು, ನಾಲಿಗೆ ಮಾತು ನಾವು ಕೇಳುವುದಲ್ಲ. ಕಣ್ಣು ನಮ್ಮ ಮಾತು ಕೇಳಬೇಕು, ನಾವು ಕಣ್ಣಿನ ಮಾತು ಕೇಳುವುದಲ್ಲ. ನಿಗ್ರಹ ಯಾವಾಗ ಆಯಿತು ಅಂತ ಇಟ್ಕೊಳ್ಳೋದು ಅಂದ್ರೆ ಅವು ನಮ್ಮ ಮಾತು ಕೇಳ್ತಿದ್ದು ಅಂದರೆ ಅವು ನಮ್ಮ ಹಿಡಿತದಲ್ಲಿ ಅದಾವಂತ ಅದರ ಅರ್ಥ. ಇನ್ನು ಅವು ನಮ್ಮ ಮಾತು ಕೇಳ್ತಿರ್ಲಿಲ್ಲ ಅಂದ್ರೆ ನಾವೇ ಅದರ ಹಿಡಿತದಾಗದೇವೆ ಅಂತ ತಿಳ್ಕೊಳ್ಳೋದು. ಮೊದಲನೇದು ಅದು ಸಂಹಿತೇಂದ್ರಿಯ, ನಿಗ್ರಹ ಭಾಳ ಬೇಕು. ಅದನ್ನೇ ಬಸವಣ್ಣವರು ಹೇಳಿದರು. ಅವರು ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಅತ್ತಲಿತ್ತ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವನ್ನಲ್ಲದೆ ಅನ್ಯ ವಿಷಯ ಕೆಳಸದಂತಿರಿಸು ಕೂಡಲ ಸಂಗಮದೇವ. ದೇವರ ವಿಷಯ ಅಷ್ಟೇ ನಾನು ಕೇಳಬೇಕು, ಬೇರೆ ವಿಷಯ ಕೇಳಲಾರ್ದಂಗೆ ನನ್ನನ್ನು ಕಿವುಡನನ್ನಾಗಿ ಮಾಡು. ನಿನ್ನನ್ನು ಅಷ್ಟೇ ನಾನು ನೋಡಬೇಕು, ಬೇರೆಯದನ್ನು ನೋಡಲಾರ್ದಂಗೆ ಕುರುಡನನ್ನಾಗಿ ಮಾಡು, ಅಂಧಕನನ್ನಾಗಿ ಮಾಡು. ಮತ್ಯಾವುದು, ನಿನ್ನ ಕಡೆ ಅಷ್ಟೇ ನಾನು ಬರಬೇಕು, ಬೇರೆ ಕಡೆ ಹೋಗಬಾರ್ದು, ಹಂಗೆ ನನ್ನನ್ನು ಕುಂಟನನ್ನಾಗಿ ಮಾಡು. ನೋಡ್ರಿ ಹೇಗದ ಅವ್ರದ್ದು. ನಿಮ್ಮ ವಿಷಯಕ್ಕಲ್ಲದೆ ಅನ್ಯ ವಿಷಯ ಕೆಳಸದಂತಿರಿಸು. ನಿಮ್ಮ ಒಂದು ವಿಷಯ ಬಿಟ್ಟು ಬೇರೆ ಕಡೆ ನನ್ನನ್ನು ಎಲ್ಲಿ ಎಳಿಸಬೇಡ. ಇದು ಅವರ ಪ್ರಾರ್ಥನೆ. ಅದು ಹಾಗೆ ನಿರಾಕಾರವನ್ನು ಉಪಾಸನೆ ಮಾಡುವಂಥ ಭಕ್ತ ಆತ ಸಂಹಿತೇಂದ್ರಿಯನಿರ್ತಾನೆ, ಸಂಯಮಿ ಇರ್ತಾನೆ. ಇಂದ್ರಿಯಗಳನ್ನು ಹೆಂಗೋ ಆತ ಬಳಸುವುದಿಲ್ಲ, ಎಲ್ಲದರಲ್ಲಿ ಹಿಡ್ತಾ ಇರ್ತದೆ ಇಂದ್ರಿಯಗಳಲ್ಲಿ. ಅದು ಬೇಕು, ಮನುಷ್ಯನಿಗೆ ಬಹಳ ಅವಶ್ಯಕತೆ ಅದ. ಅದು ಇಂದ್ರಿಯ ನಿಗ್ರಹ ಇರಲಿಲ್ಲ ಅಂದರೆ ಏನೂ ಆಗೋದಿಲ್ಲ. ಈಗ ನೋಡ್ರಿ, ಈ ಗಾಳಿ ಹರಿತಾ ಅದಲ್ಲ, ಈ ಗಾಳಿಯನ್ನೆಲ್ಲ ಒಂದು ಕಡೆ ಕೂಡಿಸಿದ್ವಿ ಅಂದರೆ ಅದು ಶಕ್ತಿ ಆಗ್ತದೆ, ಅದೇ ವಿಂಡ್ ಪವರ್. ಈಗೇನು ಬೆಳಕಾದ, ಪ್ರಕಾಶ ಅದ, ಈ ಪ್ರಕಾಶವನ್ನೆಲ್ಲ ಒಂದು ಕಡೆ ಕೂಡಿಸಿದ್ವಿ ಅಂದರೆ ಅದು ಶಕ್ತಿ ಆಗ್ತದೆ, ಸೋಲಾರ್ ಎನರ್ಜಿ. ಹರಿಯುವ ನೀರನ್ನು ಒಂದು ಕಡೆ ಹರಿಸಿದ್ವಿ ಅಂದರೆ ಅದು ಶಕ್ತಿ ಆಗ್ತದೆ, ಅದೊಂದು ಎನರ್ಜಿ. ಆಗ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಇರುವಂಥ ಹರಿಯುವಂಥ ನಮ್ಮ ಮನಸ್ಸನ್ನು ಒಂದು ಕಡೆ ಹರಿಸಿದ್ವಿ ಅಂದ್ರೆ ಅದು ಯೋಗ ಆಗ್ತದೆ, ಅದು ಶಕ್ತಿ ಆಗ್ತದೆ. ಅದು ಒಂದು ಕಡೆ ಹರಿಯುವಂಗೆ ಮಾಡುವುದಕ್ಕೇ ಸಂಯಮ ಅಂತ ಕರೀತಾರೆ. ಯಮ ಅಂದ್ರೆ ನಿಗ್ರಹಿಸುವುದು, ಸಂಯಮ ಅಂದ್ರೆ ಸಮ್ಯಕ್ ಯಮ, ಚೆನ್ನಾಗಿ ನಿಗ್ರಹಿಸುವುದು ಅಂತ. ಅದಕ್ಕೆ ಸಂಯಮ ಅಂತ ಕರೀತಾರೆ. ಮೊದಲು ಇವು ಕುದುರೆ ಗಾಡಿ ಇದ್ದು ನೋಡ್ರಿ, ಆ ಕುದುರೆ ಗಾಡಿಗೆ ಕುದುರೆ ಇರ್ತಿತ್ತಲ್ಲ, ಕುದುರೆಗೆ ಆ ಕಡೆ ಈ ಕಡೆ ನೋಡಬಾರ್ದಂತ ಹಿಂಗೆ ಕಟ್ಟಿರ್ತಿದ್ರಂತ. ಅದು ಬರೀ ಮುಂದಷ್ಟೇ ದಾರಿ ನೋಡಬೇಕು. ಅದು ಆ ಕಡೆ ಈ ಕಡೆ ನೋಡ್ತಿತ್ತು ಅಂದರೆ ಮುಂದೆ ದಾರಿ ಸಾಗುವುದಿಲ್ಲ, ಎಕಡೆಯೋ ಹೋಗ್ತದೆ. ಆ ಕಡೆ ಯಾವುದೋ ಮತ್ತೊಂದು ಕುದುರೆ ಬರ್ತದ, ಆ ಕಡೆ ನೋಡ್ತದೆ, ಈ ಕಡೆ ನೋಡ್ತದೆ, ಮುಂದೆ ಹೋಗುವುದು ಯಾವಾಗಿದು? ಎಲ್ಲೋ ಹಸಿರು ಕಾಣ್ತದ, ಆ ಕಡೆ ಹೋಗ್ತದ. ಅದಕ್ಕೆ ಅವ್ರು ಏನು ಮಾಡಿರ್ತಿದ್ರು ಅಂದರೆ ಎರಡೂ ಕಡೆ ಕಟ್ಟಿರ್ತಿದ್ರು, ಬರೀ ಮುಂದಷ್ಟೇ ಕಾಣಬೇಕು. ಹಾಗೆ ನಮ್ಮದು ಆ ಕಡೆ ಈ ಕಡೆ ನೋಡ್ಕೊಂತಿದ್ದೀವಿ ಅಂದರೆ ನಮ್ಮದು ಮುಂದೆ ಗುರಿ ಸಾಗುವುದಿಲ್ಲ. ನಮ್ಮ ಮನೆ ಅಷ್ಟೇ ಕಾಣಬೇಕು ಮುಂದೆ, ನಮ್ಮ ದಾರಿ ಅಷ್ಟೇ ನಮಗೆ ಮುಂದೆ ಕಾಣ್ತಿರಬೇಕು, ಈ ಕಡೆ ಆ ಕಡೆ ನೋಡುವುದಲ್ಲ. ಹಾಗದನ್ನು ಕಟ್ಟಿರಬೇಕು, ಅದಕ್ಕೆ ಸಂಯಮ ಅಂತ ಕರೀತಾರೆ. ಆ ಸಂಯಮ ಉಳ್ಳವ ಭಗವಂತನನ್ನು ಪಡೆದುಕೊಳ್ತಾನೆ. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರ್ತದೆ, ಬಹಳ ಸುಂದರ ಪ್ರಸಂಗ ಅದ. ಅದು ಮದುವೆ ಆದವರೆಲ್ಲರೂ ಕೇಳಬೇಕು. ರಾಮ, ಲಕ್ಷ್ಮಣ, ಸೀತಾ ಅರಣ್ಯದಲ್ಲಿದ್ದರು, ಪಂಚವಟಿಯಲ್ಲಿದ್ದರು.
ನಾಸಿಕದ ಸಮೀಪ ಪಂಚವಟಿಯಲ್ಲಿದ್ದರು. ಎಲ್ಲರೂ ಹಾಗೆ ಒಂದು ಗುಡಿಸಲು ಮುಂದ್ಗಡೆ ಕುಳಿತುಕೊಂಡಿದ್ದರು. ಅಲ್ಲಿಗೆ ಶೂರ್ಪನಖ ಬಂದಳು. ಆಕೆ ರಾಕ್ಷಸಿ ಇದ್ದಳು. ರಾಮನನ್ನು ನೋಡಿದಳು. ರಾಮ ಬಹಳ ಸುಂದರಿದ್ದ. ಆಕೆಗೆ ರಾಮನ ಮೇಲೆ ಸ್ವಲ್ಪ ಮನಸ್ಸಾಯಿತು. ಆಕೆ ಏನು ಮಾಡಿದಳು ಅಂದರೆ ತನ್ನ ರೂಪವನ್ನೆಲ್ಲ ಬದಲಾಯಿಸಿಕೊಂಡು ಸುಂದರ ಹೆಣ್ಮಗಳಾಗಿ ರಾಮನ ಹತ್ತಿರ ಬಂದಳು. ಮೇಕಪ್ ಮಾಡಿಕೊಂಡು ಬಂದಳು. ಮೊದಲು ರಾಕ್ಷಸಿದ್ದಳು, ಈಗ ಅಗದಿ ಸುಂದರಾಗಿ ಬಂದಳು. ಬಂದು ರಾಮನಿಗೆ ಭೇಟಿ ಆಗ್ತಾಳೆ. ಆಕೆ ರಾಮನಿಗೆ ಹೇಳ್ತಾಳೆ, ಈ ಜಗತ್ತಿನಾಗ ನಿನ್ನಂಥ ಪುರುಷನೇ ಯಾರಿಲ್ಲ, ನನ್ನಂಥ ಸ್ತ್ರೀನ ಯಾರಿಲ್ಲ. ರಾಮ ಅಂತಾನೆ, ಏನಾಗ್ಬೇಕು ಹೇಳು, ಮುಂದೆ ಹೇಳು ಅಂತ. ಬ್ರಹ್ಮ ವಿಧಿ ಬರದಾನ, ನನ್ನ ಮದುವೆ ನಿನ್ನ ಜೊತೆಗೆ ಆಗಬೇಕಂತ ಹೇಳಿ ಬ್ರಹ್ಮ ವಿಧಿ ಬರದಾನ ಅಂತ ಹೆಣ್ಮಗಳು ಹೇಳ್ತಾಳೆ. ಅವಾಗ ರಾಮ ಹೇಳ್ದ, ನಂದು ಈಗಾಗಲೇ ಮದುವೆ ಆಗೈತಿ, ಮತ್ಯಾವ ಬ್ರಹ್ಮ ನಿಂದು ವಿಧಿ ಬರಿತಾನ, ಮದುವೆ ಆಗ್ಯದ, ಸೀತಾ ಅದಾಳಿಲ್ಲೇ ಅಂತ. ಅವಾಗ ಆಕೆ ಅಂತಾಳ, ಇಲ್ಲ, ಬ್ರಹ್ಮ ವಿಧಿ ಬರದಾನ, ನಿನ್ನ ಜೊತೆಗೇ ನನ್ನ ಮದುವೆ ಆಗಬೇಕಂತ, ನೀನು ನನ್ನನ್ನು ಮದುವೆ ಮಾಡ್ಕೊಳ್ಬೇಕು. ಅವಾಗ ರಾಮ ಅಂತಾನ, ನಂದು ಮದುವೆ ಆಗೈತಿ, ನಮ್ಮ ತಮ್ಮ ಲಕ್ಷ್ಮಣ ಅದಾನ, ಅವನದು ಮದುವೆ ಆಗೈತಿ, ಆದ್ರೆ ಅವ ಅರಣ್ಯಕ್ಕೆ ಈಗ ಬಂದಾನ, ಬೇಕಾದ್ರೆ ನೀ ಅವನ ಕಡೆ ಕೇಳಕ್ಕೆ ಹೋಗ್ತಿದ್ರೆ ಹೋಗು ಅಂತ. ಅವನ ಕಡೆ ಹೋಗು ಅಂತ ಹೇಳ್ತಾನೆ. ಆಕೆ ಹೋಗಕ್ಕೆ ತಯಾರಾಗೋದಿಲ್ಲ. ಆ ಬಳಿಕ ಭಾಳ ಹೊತ್ತಿಗೆ ಹೋಗ್ತಾಳೆ. ಆದರೆ ಎಷ್ಟೊತ್ತನ ಆತ ಶೂರ್ಪಣಿಕೆ ಜೋಡಿ ಮಾತನಾಡ್ತಾ ಇದ್ದಂತ ಎಷ್ಟು ಚಂದ ಕಾವ್ಯವನ್ನು ಬರೆದಾರ. ರಾಮ ಹೆಂಗೆ ಮಾತನಾಡ್ತಿದ್ದಂತ, ಸೀತಾನ ಕಡೆ ನೋಡ್ತಿದ್ದಂತ, ಶೂರ್ಪನ ಕಡೆ ಮಾತನಾಡ್ತಿದ್ದಂತ. ಸೀತಾನ ಕಡೆ ನೋಡ್ತಿದ್ದ, ಶೂರ್ಪನ ಕಡೆ ಮಾತನಾಡ್ತಿದ್ದ. ಹಾಗೆ ಮದುವೆ ಆದವ್ರು ಹೆಂಗಿರಬೇಕು, ತಮ್ಮ ಹೆಂಡತಿ ಜೋಡಿ ನೋಡುವುದು, ಮಾತನಾಡೋದು ಬೇರೆದವ್ರ ಕಡೆ ಮಾತಾಡಲಿ, ಅವ್ರ ಶಕ್ತಿ ಮುಂದೆ ಕಾಣ್ತಿರ್ಬೇಕು. ಚಿತ್ರ ಅವ್ರು ಇರಲಿಲ್ಲ ಅಂದ್ರೆ ಫೋಟೋರೇ ಇಟ್ಕೊಳ್ದೊಂದು ನೋಡೋದು, ಅವ್ರ ಫೋಟೋ ನೋಡೋದು, ಯಾರ ಜೋಡಿಯರೇ ಮಾತಾಡೋದು ಬಂತಂದ್ರೆ ಅವ್ರದ್ದು ಮಾತಾಡೋದು. ನೋಡ್ರಿ ಅವ್ರು ಎಷ್ಟು ಸೂಕ್ಷ್ಮವಾಗಿ ಬರ್ದಾರ. ರಾಮನ ವ್ಯಕ್ತಿತ್ವ ಹೆಂಗಿತ್ತಂತ, ಅವ ಶೂರ್ಪನಿಕಿನ ನೋಡಲೇ ಇಲ್ಲ ಅಂತ, ನೋಡೋದು ಸೀತಾನ್ ನೋಡ್ತಿದ್ದಂತ, ಮಾತಾಡೋದು ಶೂರ್ಪನಿಕಿ ಕಡೆ ಮಾಡ್ತಿದ್ದ. ಅವಂದು ಹೇಗಿರಬೇಕು, ಅದಕ್ಕೆ ನಿಗ್ರಹ ಅಂತ ಕರೀತಾರೆ, ಸಂಯಮ ಅಂತ ಕರೀತಾರೆ. ಅದಕ್ಕೆ ಆ ಲಕ್ಷ್ಮಣನಲ್ಲೂ ಅಂಥದೇ ಸಂಯಮ. ಸೀತಾನನ್ನು ಅಪಹರಿಸಿಕೊಂಡು ಹೋದ ಬಳಿಕ ರಾಮ ಲಕ್ಷ್ಮಣ ಇಬ್ಬರು ಹುಡುಕಾಡ್ತಾ ಬಂದರು. ಸೀತಾ ಆಕೆ ಪುಷ್ಪಕ ವಿಮಾನದಲ್ಲಿ ಹೋಗುವಾಗ ಅಲ್ಲಲ್ಲಿ ಆಕೆ ತೊಟ್ಕೊಂಡಿರುವಂಥ ಆಭರಣಗಳನ್ನು ಚೆಲ್ಲಿರ್ತಾಳೆ. ಗುರುತು ಹಿಡಿದು ಇವ್ರು ಬರಲಿ ಹುಡುಕಾಡ್ಕೊಂಡು ಅಂಥೇಳಿ ಅವು ಎಲ್ಲ ಆಭರಣಗಳು ಸಿಗ್ತಾವೆ ಇವರಿಗೆ. ಕಿವಿಗೆ ಕೊರಳಿನ ಆಭರಣಗಳು, ಕಾಲಿನ ಆಭರಣಗಳು. ಲಕ್ಷ್ಮಣ ನೋಡ್ತಾನೆ, ರಾಮನೂ ನೋಡ್ತಾನೆ. ರಾಮ ಲಕ್ಷ್ಮಣನ ಮನಸ್ಸನ್ನು ನೋಡಬೇಕು, ಅವನದು ಮನಸ್ಸು ಹೇಗೈತಿ ಅಂತ ತಿಳಿದುಕೊಂಡು ಲಕ್ಷ್ಮಣನಿಗೆ ಕೇಳ್ತಾನೆ. ರಾಮನಿಗೆ ಗೊತ್ತಾಯ್ತು ಇವು ಸೀತಾನ ಆಭರಣಗಳದಾವು ಅಂತ. ಆದರೆ ಲಕ್ಷ್ಮಣಿಗೆ ಕೇಳಬೇಕಲ್ಲ, ಲಕ್ಷ್ಮಣ ಇವು ಯಾರೂ ಆಭರಣ ಅಂತ ಕೇಳ್ತಾನೆ. ಆವಾಗ ಲಕ್ಷ್ಮಣ ಹೇಳ್ತಾನೆ, ನಾಹಂ ಜಾನಾಮಿ ಕೇಯೂರೇ, ನಾಹಂ ಜಾನಾಮಿ ಕುಂಡಲೆ, ನೂಪುರುತ್ವಂ ಅಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ಆತ ಕಿವಿಗೆ ಹಾಕೊಳ್ಳುವಂಥ ಆಭರಣ ನೋಡ್ತಾನೆ, ಇವು ಯಾರೂ ಅದಾವ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಕೊರಳಿಗೆ ಹಾಕೊಳ್ಳುವಂಥ ಆಭರಣ ನೋಡ್ತಾನೆ, ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಕಾಲಿಗೆ ಏನು ಹಾಕ್ಕೊಂಡಿರ್ತಾರಲ್ಲ, ಇವು ಮಾತ್ರ ಸೀತಾಳು ಅದಾವ,
ನಾನು ದಿನಾಲು ನಮಸ್ಕಾರ ಮಾಡಾಗ ನೋಡೇನಿ ಅಂತ ಹೇಳ್ತಾನೆ. ಅವ್ರ ಜೋಡಿ ಅರಣ್ಯದಾಗಿದ್ದರೆ ಅವ್ರ ಮುಖಾನೇ ನೋಡಿಲ್ಲ. ಅವಂದು ನೋಡ್ರಿ, ಅವಂದು ಹೇಗೆ ಸಂಯಮ ಇರಬೇಕು. ನಾನು ಕಾಲಿಗೆ ಹಾಕ್ಕೊಳ್ಳುವ ಆಭರಣಗಳನ್ನು ಮಾತ್ರ ನೋಡಿದ್ದೀನಿ, ದಿನಾಲು ನಮಸ್ಕಾರ ಮಾಡಾಗ ಅಂತ ಅವನು ಹೇಳ್ತಾನೆ. ನೋಡ್ರಿ ಹೇಗಿರಬೇಕು. ಅವರು ಕವಿಗಳು ವಾಲ್ಮೀಕಿ ಅವರು ಎಷ್ಟು ಚಂದ ಬರೆದಾರ. ಸಂಯಮ ಇರುವಂಥ ಮನುಷ್ಯ ಹೆಂಗಿರ್ತಾನಂತ ಚಿತ್ರ ಹೆಂಗೆ ಕೊಟ್ಟಾರ. ರಾಮ ಬೇರೆ ಹೆಣ್ಣು ಮಗಳ ಜೋಡಿ ಮಾತನಾಡ್ತಾನೆ, ಆದರೆ ಆಕೆ ಮುಖ ನೋಡೋದಿಲ್ಲ. ಹೆಂಡತಿ ಮುಖ ನೋಡ್ತಾನೆ, ಬೇರೆ ಹೆಣ್ಮಗಳ ಜೋಡಿ ಮಾತಾಡ್ತಾನೆ. ಲಕ್ಷ್ಮಣ ಅಣ್ಣನ ಹೆಂಡತಿ ಜೊತೆ ಅಣ್ಣನ ಜೊತೆನೇ ವನವಾಸದಾಗದಾನ, ಅಣ್ಣನ ಹೆಂಡತಿ ಮುಖಾನ ನೋಡಿಲ್ಲ. ಪಾದಕ್ಕೆ ನಮಸ್ಕಾರ ಮಾಡುವಾಗ ಪಾದದ ಆಭರಣಗಳನ್ನು ಮಾತ್ರ ನೋಡಿದಾನೆ. ಆಗ ಇಂದ್ರಿಯ ನಿಗ್ರಹ, ಸಂಯಮ. ಈಗ ನೀವೆಲ್ಲರೂ ಬರ್ತೀರಲ್ಲ, ನಿಮ್ಮಲ್ಲಿ ಸಂಯಮ ಅದ ಅಂತಲೇ ಬರ್ತೀರಿ. ಅದು ಹೇಳುವಾಗನೇ ಮನಸ್ಸು ಹೇಳ್ತದೆ, ಹೇಳ್ಬೇಡ ಇನ್ನೊಂದು ಸ್ವಲ್ಪ ಮನ್ಕೋ ಅಂತದ. ಅದಕ್ಕೆ ಕಿವಿ ಕೊಡೋದಿಲ್ಲ, ಹೇಳ್ತೀರಿ, ಸಂಯಮ ಶುರು ಆಯಿತು. ಮುಂದೆ ತಣ್ಣೀರೋ ಬಿಸಿನೀರು ಅಷ್ಟು ಬೇಗ ಯಾರು ಕಾಸ್ಬೇಕು? ತಣ್ಣೀರೋ ಬಿಸಿನೀರೋ ಸ್ನಾನ ಮಾಡಬೇಕು. ಅದು ಮೈ ಹೇಳ್ತದೆ ಈಗ ತಂಡಿ ಹತ್ತದ ಭಾಳ ಅಂತ, ಮತ್ತೆ ಮಾಡಬೇಕು. ಹೋಗುವಾಗ ಸ್ವಲ್ಪ ನಾಲಿಗೆ ಹೇಳ್ತದೆ, ಹೋಗೋದು ಹೊಂಟದಿ, ಚಾರೆ ಕುಡಿದು ಹೋಗಲ್ಲ ಅಂತದ. ಚಾ ಕುಡಿದ್ರೂ ತಡ ಆಗ್ತದ ಬಾ ಅಂತೇಳಿ ಹಂಗೆ ಬರ್ತೀವಲ್ಲ, ಅದು ಸಂಯಮ. ಅದು ಮನಸ್ಸ ಅಲ್ಲೇ ಮಲ್ಕೋ ಅಂತ ಹೇಳ್ತಿರ್ಬೇಕು, ಮೈ ಈಗ ನನಗೆ ಸ್ನಾನ ಮಾಡಿಸ್ಬೇಡ ಅಂತ ಹೇಳ್ತಿರ್ಬೇಕು, ನಾಲಿಗೆ ಇಲ್ಲೇ ಚಹಾ ಕುಡಿ ಅಂತ ಅಂತಿರ್ಬೇಕು. ನಾವು ಅದನ್ನೆಲ್ಲ ಅಲ್ಲೇ ಇಟ್ಟು ಬಂದೀವಿ ಅಂದರೆ ಸಂಯಮ ಐತಿ ಅಂತದ್ರ ಅರ್ಥ. ಸಂಯಮ ಇರಲಿಲ್ಲ ಅಂದರೆ ಹೆಂಗೆ ಆಗ್ತದೆ ಹೇಳ್ರಿ? ಏನು ನಮ್ಮ ಮನಸ್ಸಿಗೆ ಏನು ಅನ್ನಿಸ್ತದೆ ಅದನ್ನೆಲ್ಲ ಮಾಡ್ಕೊತ ಹೋದೀವಿ ಅಂದ್ರೆ, ನಮ್ಮ ನಾಲಿಗೆ ಏನು ಬಯಸ್ತದೆ ಅದನ್ನೆಲ್ಲ ತಿನ್ಕೊಂತ ಹೋದ್ರೆ ಜೀವನ ನಡೀತದೇನು? ಕಣ್ಣು ಏನು ನೋಡ್ತದೆ ಅದನ್ನೆಲ್ಲ ನಮಗೆ ಬೇಕಂದೀವಿ ಅಂದ್ರೆ ಜೀವನ ನಡೀತದ? ಸಂಯಮ ಅದ ಅಂತಲೇ ಅದೊಂದು ಸಂಯಮ, ಅದೊಂದು ರಸ್ತೆ ಅದ, ದಾರಿ ಅದ. ಆ ದಾರಿ ಮೇಲೆ ಹೋದ್ರೆ ಮಾತ್ರ ನಮ್ಮ ಜೀವನ ನಡೀತದೆ, ಇಲ್ಲಾದ್ರೆ ನಡೆಯೋದಿಲ್ಲ. ಅದೊಂದು ಪ್ಲಾಟ್ಫಾರ್ಮ್ ಅದ. ಅದೇ ಒಂದು ಶಕ್ತಿ ಮನುಷ್ಯನಿಗೆ, ಸಂಯಮನೇ ಒಂದು ಶಕ್ತಿ. ಆ ಸಂಯಮ ಇರಬೇಕು ಅಂತ, ಅದಕ್ಕೆ ತಾಳ್ಮೆನೂ ಇರಬೇಕು. ಸಂಯಮ ಇರುವಲ್ಲಿ ಯುನಾನದ ಒಂದು ಕಥೆ ಅದ. ಯುನಾನ ಅಂದರೆ ಗ್ರೀಕ್ ದೇಶ, ಅದಕ್ಕೆ ಯುನಾನಿ ಕಥೆ ಅಂತ ಕರೀತಾರೆ. ಪ್ರಾಚೀನ ಗ್ರೀಕ್ ದೇಶದ ಕಥೆಗಳಿಗೆ ಯುನಾನಿ ಕಥೆ ಅಂತ ಕರೀತಾರೆ. ಭಾಳ ಸುಂದರ ಕಥೆಗಳವು. ನಮ್ಮಲ್ಲಿ ಹೇಗೆ ಮಹಾಭಾರತದ ಕಥೆಗಳು, ರಾಮಾಯಣದ ಕಥೆಗಳು, ಜಾನಪದ ಕಥೆಗಳು ಇರ್ತಾವೆ, ಹಾಗೆ ಯುನಾನಿ ಕಥೆಗಳದಾವ. ಅದರಲ್ಲಿ ಒಂದು ಕಥೆ ಬರ್ತದೆ. ಒಬ್ಬ ಮನುಷ್ಯ ಗುರುಗಳ ಹತ್ತಿರ ಹೋದ. ಗುರುಗಳಿಗೆ ಕೇಳ್ಕೊಂಡ, ನಾನು ಸತ್ಯವನ್ನು ತಿಳಿಬೇಕು, ನಾನು ಜ್ಞಾನವನ್ನು ಮಾಡ್ಕೊಳ್ಬೇಕು ಅಂತಂದ. ಆವಾಗ ಗುರುಗಳು ಅವರು ನೀರು ತರಕ್ಕೆ ಹೊಂಟಿದ್ರು. ಗುರುಗಳು ಹೇಳಿದರು, ನಾನು ಬಾವಿಗೆ ನೀರು ತರಕ್ಕೆ ಹೊಂಟನಿ, ನೀನು ನನ್ನ ಜೊತೆಗೆ ಬಾ, ಆಯಿತು ನಿನಗೆ ಹೇಳ್ತೀನಿ ಜ್ಞಾನವನ್ನು ಅಂತಂದರು. ಇವ ಅವ್ರ ಜೋಡಿ ಹೋದ. ಅದು ಸೇದು ಬಾವಿ. ಒಂದು ಹಗ್ಗ ತೆಗೆದುಕೊಂಡು ಒಂದು ಬರಡಿ ಕಟ್ಟಿ ನೀರು ತೆಗಿಬೇಕು. ಅವರು ಗುರುಗಳು ನೀರು ಸೇದೋಕ್ಕಿಂತ ಮುಂಚೆ ಇವನಿಗೆ ಹೇಳಿದರು, ನಾನು ನೀರನ್ನು ತೆಗಿತೀನಿ, ಆದರೆ ನೀ ನನಗೇನೂ ಅನ್ನಬಾರದು, ಪೂರ್ತಿ ನೀರು ತೆಗೆದು ತನ ಸುಮ್ಮನೆ ಇರಬೇಕು, ಸಿಟ್ಟಿಗೆ ಬರಬಾರ್ದು, ನನ್ನನ್ನು ಟೀಕಾ ಮಾಡಬಾರ್ದು, ಸುಮ್ಮಿರಬೇಕು. ಯಾವಾಗ ನೀರು ತುಂಬುವುದು ನಂದು ಮುಗಿತದೆ, ಅವ್ರದ್ದು ಮೇಲೆ ಒಂದು ಪಾತ್ರೆ ಇಟ್ಟಿದ್ರು ಬಾವಿ ಮೇಲೆ, ಒಳಗಡೆ ಒಂದು ಬಿಡುವವರು. ಯಾವಾಗ ಇದು ಮೇಲಿನ ಪಾತ್ರೆ ನಂದು ತುಂಬುತ್ತದೆ ಅವಾಗ ನಿನಗೆ ಜ್ಞಾನವನ್ನು ಹೇಳ್ತೀನಿ ಅಂತಂದರು. ಇವರು ಬರಡಿಯನ್ನು ಬಾವಿ ಒಳಗೆ ಬಿಟ್ಟರು, ತುಂಬಿದ್ರು, ಮ್ಯಾಲೆ ಜಗ್ಗಿದ್ರು. ಮ್ಯಾಲೆ ಬರೋದ್ರಾಗನೇ ನೀರು ಖಾಲಿ ಆಯಿತು. ಯಾಕಂದ್ರೆ ಆ ಬರಡಿಗೆ ತಳನೇ ಇರಲಿಲ್ಲ, ಬರೀ ಬದಿಗೆ ಅಷ್ಟೇ ಇತ್ತು. ಮುಳುಗಿಸ್ತಾರ
ನೀರು ತುಂಬಿದಂಗೆ ಆಗೋದು, ಮ್ಯಾಲೆ ಜಗ್ಗಿದ್ರೆ ಖಾಲಿನೇ ಆಗೋದು. ಇವು ನೋಡ್ಕೊಂತ ನಿಂತಿದ್ದ. ಅವಾಗ ಇವನಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ನೀವು ದೊಡ್ಡ ಜ್ಞಾನಿಗಳದರಿ, ನಿಮ್ಮ ಹೆಸರು ಎಲ್ಲ ಕಡೆ ಅದ, ನಾನು ಅದನ್ನು ತಿಳಿದುಕೊಂಡು ನಿಮ್ಮ ಹತ್ತಿರ ಜ್ಞಾನವನ್ನು ಪಡಿಬೇಕಂತ ಬಂದ್ರೆ ನಿಮ್ಮಷ್ಟು ದಡ್ರ ಯಾರಿಲ್ಲ ಅಂತ ಇವು ಅಂದ. ಇದು ತಳ ಇರಲಾರ್ದಂಥ ಬರಡಿ ಬಾವ್ಯಾಗ ಬಿಟ್ಟು ನೀರು ತುಂಬ್ತನಂತ ಹೇಳ್ತೀರಿ, ಎಂದು ತುಂಬವ್ರ? ಅವ್ರ ಗುರುಗಳಂದರು, ನಿನಗೆ ಆತ್ಮಜ್ಞಾನ ಆಗೋದಿಲ್ಲ, ಹೋಗಿ ಮನೆಗೆ ಅಂತ. ನಿನಗೇನು ಹೇಳಿತ್ತು, ನಾ ಹೆಂಗರೆ ತುಂಬಲಿ, ನಿಂದೇನು ಕೆಲಸ, ನಿನಗೇನು ಹೇಳಿತ್ತು? ಸುಮ್ಮನೆ ಇರು, ಏನೂ ಮಾತಾಡಕ್ಕೆ ಹೋಗಬೇಡ, ನಿನ್ನ ಕೆಲಸ ಅಷ್ಟೇ ಇರುವುದು. ಆದರೆ ಇವನಿಗೆ ಅಭಿಪ್ರಾಯನ ವ್ಯಕ್ತಪಡಿಸ್ಬೇಕಲ್ಲ. ಹಾಗೆ ಈ ಜಗತ್ತಿನಾಗ ಏನೇನೋ ನಡೆದಿರ್ತದೆ, ಅದಕ್ಕೆಲ್ಲ ಪ್ರತಿಕ್ರಿಯೆ ನಾವು ಕೊಡ್ತೀವಲ್ಲ, ನಮ್ಮ ದಾರಿ ಮೇಲೆ ನಾವು ಇರುವುದಿಲ್ಲ. ಅದು ಜಗತ್ತು ಹೆಂಗೆ ಇರಲಿ, ನಮ್ಮ ಸಾಧನೆ ಕಡೆ ನಮ್ಮ ಲಕ್ಷ್ಯ ಇರಬೇಕು, ನಮ್ಮ ಸಾಧನೆ ಕಡೆ ನಮ್ಮ ನಡಿಗೆ ಇರಬೇಕು. ಉಳಿದದ್ದು ತೊಗೊಂಡು ನಮಗೇನಾಗಬೇಕಾಗ್ಯದ? ಅದಕ್ಕೆ ಅವ್ರ ಗುರುಗಳು ಹೇಳಿದರು, ನಿನಗೆ ಯಾಕೆ ಆತ್ಮಜ್ಞಾನ ಆಗೋದಿಲ್ಲ ಅಂದರೆ ಮೊದಲನೇದೇ ಒಂದು ಸಂಯಮ. ಈ ಜಗತ್ತಿನ ಕ್ರಿಯೆಗಳಿಗೆ ನೀನು ಪ್ರತಿಕ್ರಿಯೆ ಮಾಡಬಾರದು. ಜಗತ್ತ ಬೈದ್ರೂ ಅಷ್ಟೇ ಇರಬೇಕು, ಜಗತ್ತ ನಿನ್ನನ್ನು ಹೊಗಳಿದ್ರೂ ನೀನು ಆ ಕಡೆ ಭಾಳ ವಾಲಬಾರ್ದು. ನಿನ್ನಲ್ಲಿ ನೀನು ಇದ್ದಂದ್ರೆ ಆ ಸಂಯಮ ಇರ್ತದ, ಆ ಸಂಯಮ ಇತ್ತಂದ್ರೆ ಮಾತ್ರ ನಿನಗೆ ಜ್ಞಾನ ಆಗ್ತೈತಿ ಅಂತ ಅವ್ರು ಹೇಳಿದರು. ಸಂಯಮನೇ ಮೂಲ, ಅದು ಇರಲಿಲ್ಲ ಅಂದರೆ ಆಗೋದಿಲ್ಲ.